Hi everyone, welcome to Sri Saptagiri PU College online coaching classes, Department of Physics. This is of Unit 3 Current Electricity, Lecture 5. Okay, so let's begin with the relationship between the current I and drift velocity Vd. Okay, so now we have seen in the previous lectures what is the difference between relaxation time and a normal time, the expression for drift velocity, mean free path, potential difference, current, and some of the problems based on it. Now we are going to analyze what is the relation between current I and drift velocity Vd. This might be asked for 5 marks. Very important question, that is what is a drift velocity and derive an expression for current in terms of drift velocity. Okay, so consider this diagram as shown, where it consists of a conductor having a length L and area of cross section A. Let V be the potential difference applied across the conductor. Therefore, the electron starts drifting from one end to another end, and Vd be the drift velocity of free electrons. Due to electric field, the electrons drift with a velocity Vd. You know already this one. So ಯಾವ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ ತಕ್ಷಣ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಎಲೆಕ್ಟ್ರಾನ್ಸ್ ಯಾವ ರೀತಿ ಡ್ರಿಫ್ಟ್ ಆಗುತ್ತೆ ವಿಡಿಯ ಮುಖಾಂತರ, ಅಂದ್ರೆ ವೆಲಾಸಿಟಿ ವಿಡಿ ಮುಖಾಂತರ, in the direction of applied electric field. By the definition, current flowing through the conductor is given by I is equal to Q by T. ನಾವೀಗ ರಿಲೇಷನ್ ಯಾವುದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಅಥವಾ ಡಿರೈವ್ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ ರಿಲೇಷನ್ ಬಿಟ್ವೀನ್ ಕರೆಂಟ್ ಐ ಮತ್ತೆ ಇನ್ನೊಂದು ಯಾವುದಾಗಿದೆ ಅಲ್ಲಿ ಡ್ರಿಫ್ಟ್ ವೆಲಾಸಿಟಿ ವಿ ಡಿ. ಸೊ ಕರೆಂಟ್ ಅನ್ನೋದ್ರ ರೆಪ್ರೆಸೆಂಟೇಷನ್ ಬಂದು ಐ ಅಂತ ಮಾಡ್ತೀವಿ, ಡ್ರಿಫ್ಟ್ ವೆಲಾಸಿಟಿ ರೆಪ್ರೆಸೆಂಟೇಷನ್ ಬಂದು ವಿ ಡಿ ಅಂತ ಮಾಡ್ತೀವಿ. ನಾವೀಗ ಹೊರಟಿರೋದು ಐ ಮತ್ತೆ ವಿ ಡಿಗೆ ರಿಲೇಷನ್ ನ ಎಕ್ಸಿಬಿಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಫಸ್ಟ್ ಈಕ್ವೇಶನ್ ಯಾವುದನ್ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಕನ್ಸಿಡರ್ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಒಂದು ಈಕ್ವೇಶನ್ ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ ಅವಾಗ ಏನಾಗುತ್ತೆ, ಫಸ್ಟ್ ನಾವು ಕ್ಯೂ ವ್ಯಾಲ್ಯೂನ ಸಪರೇಟ್ ಆಗಿ ಕಂಡುಹಿಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಅಲ್ಲಿ ಟಿ ವ್ಯಾಲ್ಯೂನ ಸಪರೇಟ್ ಆಗಿ ಕಂಡುಹಿಡ್ಕೊಂತ ಹೋಗೋಣ. ಸೊ ಫಸ್ಟ್ ಹೌ ವಾಟ್ ಈಸ್ ದಟ್ ಕ್ಯೂ? ಕ್ಯೂ ಅಂತ ಹೇಳಿದ್ರೆ ಚಾರ್ಜಸ್ ಇನ್ಸೈಡ್ ದಿಸ್ ಕಂಡಕ್ಟರ್, ಹೌದಲ್ವಾ ಅಲ್ಲಿ, ಅಥವಾ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಇನ್ ದಿ ಕಂಡಕ್ಟರ್. ಈಗ ಚಾರ್ಜಸ್ ಅದು ಏನಂತ ಕರಿತೀವಿ, ಟೋಟಲ್ ನಂಬರ್ ಆಫ್ ಚಾರ್ಜಸ್ ಇನ್ ದಿ ಕಂಡಕ್ಟರ್ ಅಂತ ಕರಿತೀವಿ. ಇಫ್ ಲೆಂತ್ ಅಂಡ್ ಏರಿಯಾ ಇಸ್ ವೇರಿಡ್, ನಂಬರ್ ಆಫ್ ಚಾರ್ಜಸ್ ಆಲ್ಸೋ ವೇರಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮಗೆ ಹಳೆ ಈಕ್ವೇಶನ್ ಒಂದು ಇದೆ, ಏನದು, ಕ್ಯೂ ಇಸ್ ಈಕ್ವಲ್ ಟು ಎನ್ ಇಂಟು ಇ ಅಂತ ಒಂದು ಈಕ್ವೇಶನ್ ಇದೆ ಅಲ್ವಾ ಅಲ್ಲಿ. ಸೊ ಈ ಎನ್ ಅಂತ ಹೇಳಿದ್ರೆ ಏನಾಗಬೇಕು, ದಿಸ್ ಇಸ್ ದಿ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಇನ್ ಎ ಗಿವನ್ ಕಂಡಕ್ಟರ್ ಆಗಬೇಕು. ಸೊ ನನ್ನ ಏಮ್ ಏನು ಅಂತ ಹೇಳಿದ್ರೆ ಐ ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಕ್ಯೂ. ನೌ ಕ್ಯೂ ಕಂಡಿಬೇಕು ಅಂದ್ರೆ ಫಸ್ಟ್ ಏನ್ ಖಂಡಿತ ಹೋಗ್ಬೇಕು, ಟೋಟಲ್ ನಂಬರ್ ಆಫ್ ಚಾರ್ಜಸ್ ನ ಖಂಡಿತ ಹೋಗ್ಬೇಕು. ಯಾವ ರೀತಿ ಕಂಡುಹಿಡಿಯೋದು, ಲೆಟ್ ಸ್ಮಾಲ್ ಲೆಟರ್ ಎನ್ ಬಿ ದಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ ಎ ಮೆಟಲ್. ಓಕೆ, ನೆಕ್ಸ್ಟ್ ದಿ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ದಿ ಕಂಡಕ್ಟರ್ ಈಸ್ ಗಿವನ್ ಬೈ, ಅಂದ್ರೆ ಸ್ಮಾಲ್ ಲೆಟರ್ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಟು ವಾಲ್ಯೂಮ್. ಸೊ ಒಂದು ಯೂನಿಟ್ ವಾಲ್ಯೂಮ್ ಒಳಗಡೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಯಾವ ರೀತಿ ಕಂಡುಹಿಡಿಯಬಹುದು ಈಗ ಅಲ್ಲಿ, ವೇರ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎನ್ ಇಂಟು ವಾಲ್ಯೂಮ್ ಆಫ್ ಎ ಕಂಡಕ್ಟರ್ ಅಂತ ಹೇಳಬೇಕು.
ಸೊ ಈ ಎನ್ ಅನ್ನ ಎಷ್ಟು ಸಲ ಹಾಕೊಂತ ಹೋಗ್ತೀರಾ ಈ ರೀತಿ, ಸೊ ಎಷ್ಟು ವಾಲ್ಯೂಮ್ ಇಷ್ಟು ಅಷ್ಟು ರೀತಿ ಹಾಕೊಂತ ಹೋಗ್ಬೇಕು, ಅದನ್ನೇ ನಾವೀಗ ಹೇಳ್ತಾ ಇರೋದು. ದೇರ್ ಫೋರ್ ಸ್ಮಾಲ್ ಲೆಟರ್ ಎನ್ ಇಸ್ ಅಥವಾ ಕ್ಯಾಪಿಟಲ್ ಲೆಟರ್ ಎನ್ ಇಸ್ ಈಕ್ವಲ್ ಟು ಏನ್ ಬರ್ತಾ ಹೋಗುತ್ತೆ, ಸ್ಮಾಲ್ ಲೆಟರ್ ಎನ್ ಇಂಟು ವಾಲ್ಯೂಮ್ ಆಫ್ ಎ ಕಂಡಕ್ಟರ್, ವೇರ್ ವಾಲ್ಯೂಮ್ ಆಫ್ ಎ ಕಂಡಕ್ಟರ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಏರಿಯಾ ಇಂಟು ಏನಂತ ಹಾಕೊಬೇಕು, ಲೆಂತ್ ಅಂತ ಹಾಕೊಂತ ಹೋಗ್ಬೇಕು. ದೇರ್ ಫೋರ್ ಎನ್ ಇಂಟು ಎ ಇಂಟು ಎಲ್. ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ 2. ಈಗ we have, if E be the magnitude of the charge on each electron, then total number of charges in the conductor is Q is equal to N into E. ಇಲ್ಲಿ ತಾನೆ ಹೇಳಿದೆ, ಸೊ ಸ್ಮಾಲ್ ಲೆಟರ್ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಕ್ಯಾಪಿಟಲ್ ಲೆಟರ್ ಎನ್ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್. ಅದಕ್ಕೋಸ್ಕರ ಇಲ್ಲಿ ಕ್ಯಾಪಿಟಲ್ ಎನ್ ಅಂತ ಹಾಕೊಂಡಿದೀವಿ. ಕ್ಯಾಪಿಟಲ್ ಎಲ್ ಇಸ್ ಇಕ್ವಲ್ ಟು ಏನ್ ಕಂಡಿಡ್ಕೊಂಡಿದ್ವಿ, ಇಲ್ಲಿ ಎನ್ ಎ ಇಂಟು ಎಲ್ ಅಂತ ಕಂಡಿಡ್ಕೊಂಡ್ವಿ. ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ದೇರ್ ಫೋರ್ ಕ್ಯೂ ಇಸ್ ಈಕ್ವಲ್ ಟು ಎನ್ ಎ ಎಲ್ ಇಂಟು ಏನ್ ಬರುತ್ತೆ, ಇ ಬರ್ತಾ ಹೋಗುತ್ತೆ, ಹೌದಲ್ವಾ ಅಲ್ಲಿ. ಸೊ ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ ಆಸ್ 3 ಅಂತ ಕರಿತಾ ಹೋಗೋಣ. ಈಗ ನೆಕ್ಸ್ಟ್ ಏಮ್ ಏನ್ ನನ್ಗೆ ಇರುವಂತದ್ದು, ಟೈಮ್ ಪೀರಿಯಡ್ ನ ಕ್ಯಾಲ್ಕುಲೇಟ್, ಟೈಮ್ ಟೇಕನ್ ಬೈ ಅನ್ ಎಲೆಕ್ಟ್ರಾನ್ ನ ಕಂಡಿತಾ ಹೋಗ್ಬೇಕು. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ವಿ ಹ್ಯಾವ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಕ್ಯೂ, ಸೆಕೆಂಡ್ ಪಾಯಿಂಟ್ ಅಲ್ಲಿ ವಿ ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಟಿ. ಸೊ ಟಿ ಕಂಡಿಬೇಕಾದ್ರೆ ಯಾವ ರೀತಿ ಕಂಡಿಡಿಯೋದು, ದಿ ಟೈಮ್ ಟೇಕನ್ ಬೈ ದಿ ಚಾರ್ಜ್ ಟು ಕ್ರಾಸ್ ಅ ಕಂಡಕ್ಟರ್ ಎಲ್ ಇಸ್ ಗಿವನ್ ಬೈ ಟಿ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ವಿ ಡಿ. ಸೊ ಯಾವ ರೀತಿ ಈಕ್ವೇಶನ್ ತಗೊಂಡ್ರು ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಈಗ. ಸೊ ನಮಗೆ ಚಿಕ್ಕ ವಯಸ್ಸಿನ ಒಂದು ಫಾರ್ಮುಲಾನ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಒಂದು ಫಾರ್ಮುಲಾ ಇದೆ. ಅದ್ರ ಪ್ರಕಾರ ಸ್ಪೀಡ್, ಈಗ ಒಂದು ಎಲೆಕ್ಟ್ರಾನಿಕ್ ತಗೊಂಡ್ವಿ ಅಂತ ಹೇಳಿದ್ರೆ ಈ ಪಾಯಿಂಟ್ ಇಂದ, ಅಂದ್ರೆ ಲೆಟ್ ಯು ಶೋ ದಟ್ ಒನ್ ಆಸ್, ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಹೋಗಕ್ಕೆ ಒಂದು ಎಲೆಕ್ಟ್ರಾನು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು, ಎಲ್ಲನೂ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು. ಅದಕ್ಕೋಸ್ಕರ ನಾನು ಏನ್ ರಿಪ್ಲೇಸ್ ಮಾಡ್ಕೊಂತಾ ಇದ್ದೀನಿ ಅಂತ ಹೇಳಿದ್ರೆ, ಡಿಸ್ಟೆನ್ಸ್ ಟ್ರಾವೆಲ್ ಜಾಗದಲ್ಲಿ ಎಲ್ ಅಂತ ರಿಪ್ಲೇಸ್ ಮಾಡ್ಕೊಂತಾ ಇದ್ದೀನಿ. ಹಾಗಾದ್ರೆ ಅದೇ ಒಂದು ಎಲೆಕ್ಟ್ರಾನು ಈ ಪಾಯಿಂಟ್ ಇಂದ, ಅಂದ್ರೆ ಒನ್ ಎಂಡ್ ಇಂದ ಇನ್ನೊಂದು ಎಂಡಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಂತಾ ಇದೆ, ಇಟ್ ಈಸ್ ಅ ಸ್ಮಾಲ್ ಲೆಟರ್ ಟಿ ಎಷ್ಟು ಟೈಮ್ ತಗೊಂತಾ ಇದೆ. ಅದಕ್ಕೋಸ್ಕರ ಟೈಮ್ ಟೇಕನ್ ಅಂತ ಅನ್ಕೊಂತಾ ಇದೀನಿ, ಟಿ ಅಂತ ಅನ್ಕೊಂತೀವಿ. ಸೊ ಸ್ಪೀಡ್, ಒಂದು ಎಲೆಕ್ಟ್ರಾನು ಯಾವ ಸ್ಪೀಡ್ ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಇಟ್ ಈಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಷ್ಟು ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಪೀಡ್ ಬದಲು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು, ವಿ ಡಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ಬೇಕು. ಸೊ ಟಿ ನ ನ್ಯೂಮೆಟ್ರಿಕ್ ಕಳ್ಸೋಣ, ವಿ ಡಿ ನ ಡಿನಾಮಿನೇಟರ್ ಕಳ್ಸೋಣ, ಅವಾಗ ಟಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಎಲ್ ಡಿವೈಡೆಡ್ ಬೈ ವಿ ಡಿ ಆಗ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ ಆಸ್ 4 ಅಂತ ಕರಿತಾ ಹೋಗೋಣ. ನೌ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 4, ಇನ್ನೊಂದು ಯಾವುದು 3 ಇನ್ ಯಾವ್ದ್ರಲ್ಲಿ, ಈಕ್ವೇಶನ್ 1. ಸೊ ಈಕ್ವೇಶನ್ 1 ಅಲ್ಲಿ 4 ಮತ್ತೆ 2 ನ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ, 3 ಮತ್ತೆ 4 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕ್ಯೂ ಬದಲು ಎನ್ ಎ ಎಲ್ ಇ ಡಿವೈಡೆಡ್ ಬೈ ಎಲ್ ಡಿವೈಡೆಡ್ ಬೈ ವಿ ಡಿ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಆಫ್ ಎನ್ ಎ ಎಲ್ ಇಂಟು ಇ ಅಂಡ್ ದಿಸ್ ಇಸ್ ಆಫ್ ಎಲ್ ಡಿವೈಡೆಡ್ ಬೈ ವಿ ಡಿ, ಹೌದಲ್ವಾ. ಸೊ ಏನ್ ಕ್ಯಾನ್ಸಲ್ ಆಗುತ್ತೆ, ಸೊ ನಮ್ಗಿಲ್ಲಿ ಕ್ಯಾನ್ಸಲ್ ಆಗುವಂತದ್ದು ಎಲ್ ಮತ್ತೆ ಎಲ್ ಕ್ಯಾನ್ಸಲ್ ಆಗುತ್ತೆ. 1 ಡಿವೈಡ್ ಬೈ ವಿ ಡಿ ನ್ಯೂಮೆಟ್ರ್ ಹೋಯ್ತು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ವಿ ಡಿ ಬರ್ತಾ ಹೋಗುತ್ತೆ. ದೇರ್ ಫೋರ್ ಐ ಇಸ್ ಈಕ್ವಲ್ ಟು ಏನ್ ಈಕ್ವೇಶನ್ ಬಂತು, ಎನ್ ಎ ಇ ಇಂಟು ವಿ ಡಿ ಅಂತ ಈಕ್ವೇಶನ್ ಬರ್ತಾ ಹೋಯ್ತು ನಮಗೆ. ಸೊ ದಿಸ್ ಇಸ್ ಆಫ್ ವೆರಿ 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 ಸಿಂಪಲ್ ಡೆರಿವೇಶನ್. ಓಕೆ, ಸೊ ನಾವು ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಕರೆಂಟ್ ನ ನಾವೀಗ ಕಂಡಿತಾ ಹೋಗ್ತಾ ಇದೀವಿ. ಎನ್ ಅನ್ನೋದೇನು, ಇಟ್ ಈಸ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಏನೋದೇನು, ಏರಿಯಾ. ಇ ಅನ್ನೋದು ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್. ಈ ಮೂರು ಕ್ವಾಂಟಿಟೀಸ್ ಏನಾಗ್ತಾ ಹೋಗ್ತಾ ಇದೆ, ಕಾನ್ಸ್ಟೆಂಟ್ ಆಗಿರೋದ್ರಿಂದ ಐ ಕ್ಯಾನ್ ರೈಟ್ ಇಟ್ ಆಸ್ ಐ ಈಸ್ ಪ್ರಪೋರ್ಷನಲ್ ಟು ಏನಾಗ್ತಾ ಹೋಗುತ್ತೆ, ವಿ ಡಿ ಆಗ್ತಾ ಹೋಗುತ್ತೆ. ಏನಿದೆ ಅರ್ಥ, ಎಷ್ಟು ಫಾಸ್ಟ್ ಆಗಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಹೋಗುತ್ತೋ ಅಷ್ಟು ಚೆನ್ನಾಗಿ ಕರೆಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಅದು, ಹೌದಲ್ವಾ ಅಲ್ಲಿ. ಸೊ ನಿಮಗೆ ಲೆಕ್ಚರ್ ನಂಬರ್ 4 ಅಲ್ಲಿ ಹೇಳ್ಕೊಟ್ಟಿದ್ವಿ ಇದನ್ನ. ಸೊ ಹೌ ವಿ ಡಿ ಅಂಡ್ ಐ ಆರ್ ಇಂಟರ್ಲಿಂಕ್ಡ್ ಅಂತ. ಸೊ ಅದನ್ನ ಪ್ರೂಫ್ ಪ್ರಕಾರ, ಸೊ ಫಸ್ಟ್ ಐ ಮತ್ತೆ ವಿ ಡಿ ನ ತಗೊಂತಾ ಇದೀವಿ. ಸೊ ಯಾವ ರೀತಿ, ಐ ಇಸ್ ಪ್ರಪೋರ್ಷನಲ್ ಟು ಏನ್ ಬಂತು, ವಿ ಡಿ. ಇಫ್ ವಿ ಡಿ ಇನ್ಕ್ರೀಸಸ್ ಐ ಆಲ್ಸೋ ಇನ್ಕ್ರೀಸಸ್. ಸೊ ಬಹಳ ಸಿಂಪಲ್ ಆಗಿದೆ ಡಿರೈವೇಶನ್. 5 ಮಾರ್ಕ್ಸ್ ಕ್ವಶನ್ಗೂ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಕ್ವಶನ್ಗೂ ಕೂಡ ಕೇಳ್ತಾ ಹೋಗ್ತಾನೆ. ಓಕೆನಾ,
ಓಕೆ, ಸೊ ಈಗ ನಮಗೆ ರಿಲೇಷನ್ ಗೊತ್ತಾಯ್ತು ಏನು, ಐ ಇಸ್ ಇಕ್ವಲ್ ಟು ಎನ್ ಎ ಇ ಇಂಟು ವಿ ಡಿ. ಇನ್ನೊಂದು ವಿ ಡಿಗೂ ಕೂಡ ಡಿರೈವೇಶನ್ ಮಾಡ್ಕೊಂಡಿದೀವಿ ಏನು, ಮೈನಸ್ ಇ ಇಂಟು ಇ ಡಿವೈಡ್ ಬೈ ಎಂ ಇಂಟು ಟೌ. ಸೊ ಇವೆರಡನ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ರಿಲೇಷನ್ ಬಿಟ್ವೀನ್ ವಿ ಅಂಡ್ ಐ. ಈಗ ಸೊ ಫಸ್ಟ್ ಪಾಯಿಂಟ್ ಏನ್ ಮಾಡ್ಕೊಂಡ್ವಿ ನಾವು ಅಂತ ಹೇಳಿದ್ರೆ, ನನಗೆ ಬೇಕಾಗಿರೋದಂದ್ರೆ ಫಸ್ಟ್ ಏನು ಅಪ್ಲೈ ಮಾಡ್ತೀವಿ ನಾವು, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ ತಕ್ಷಣ ಏನು ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ವೆಲಾಸಿಟಿಲಿ ಮೂವ್ ಆಗ್ತಿತ್ತದು, ಡ್ರಿಫ್ಟ್ ವೆಲಾಸಿಟಿಲಿ ಮೂವ್ ಆಯಿತು. ಯಾವಾಗ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಏನ್ ಪ್ರೊಡ್ಯೂಸ್ ಆಗ್ತಾ ಹೋಯ್ತು, ನನಗೆ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಹೋಯ್ತು. ಅದಕ್ಕೋಸ್ಕರ ಇನ್ ದಿಸ್ ಡಿರೈವೇಶನ್ ವಿ ಹ್ಯಾವ್ ಎಕ್ಸಿಬಿಟ್ ದಿ ರಿಲೇಷನ್ ಬಿಟ್ವೀನ್ ಯಾವ್ದು, ಐ ಅಂಡ್ ವಿ ಡಿ. ಈಗ ನೆಕ್ಸ್ಟ್ ಸ್ಟೆಪ್ ಯಾವ್ದಕ್ಕೆ ಹೋಗೋಣ, ವಿ ಕ್ಯಾನ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ವಿ ಅಂಡ್ ಐ. ಓಕೆನಾ, ಅಥವಾ ರಿಲೇಷನ್ ಬಿಟ್ವೀನ್ ವಿ ಅಂಡ್ ಐ. ಸೊ ವಿ ಡಿ ಮತ್ತೆ ಐಗೆ ರಿಲೇಷನ್ ಏನ್ ಬರುತ್ತೆ, ವಿ ಡಿ ಇಸ್ ಪ್ರಪೋರ್ಷನಲ್ ಟು ಐ. ನಾವೀಗ ವಿ ಮತ್ತೆ ಐ ಕೂಡ ಕಂಡಿಡ್ತಾ ಹೋಗೋಣ. ಓಕೆನಾ, ಸೊ ನೆಕ್ಸ್ಟ್ ಸ್ಲೈಡಿಗೆ ಬಂದ್ವಿ ಅಂತ ಹೇಳಿದ್ರೆ, ಫಸ್ಟ್ ಇಟ್ ಈಸ್ ನೋನ್ ಆಸ್ ಓಮ್ಸ್ ಲಾ. ಸೊ ಇದನ್ನ ಅಂತ ಕರಿತೀವಿ ಓಮ್ಸ್ ಲಾ ಸ್ಟೇಟ್ಮೆಂಟ್, ಅದೇ ರಿಲೇಷನ್ ಎಕ್ಸಿಬಿಟ್ ಬಿಟ್ವೀನ್ ವಿ ಅಂಡ್ ಐ. ಸೊ ಅದಕ್ಕೆ ಓಮ್ಸ್ ಲಾ ಅಂತ ಕರಿತೀರಾ ಅಲ್ಲಿ. ಸೊ ಏನು ಸಿಂಪಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಓಮ್ಸ್ ಲಾ ಸ್ಟೇಟ್ಸ್ ದಟ್ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್ ದಿ ಎಲೆಕ್ಟ್ರಿಕ್ ಕರೆಂಟ್ ಐ flowing through a conductor is directly proportional to the potential difference V across the ends of the conductor ಅಂತ ಕರೀತಾ ಹೋಗಬೇಕು. ಬಹಳ ಸಿಂಪಲ್ ಆಗಿದೆ ಇಲ್ಲಿ ಸ್ಟೇಟ್ಮೆಂಟ್ ಏನಂತ ಹೇಳಬೇಕು, ಓಮ್ಸ್ ಲಾ ಸ್ಟೇಟ್ಸ್ ದಟ್ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್ ದಿ ಎಲೆಕ್ಟ್ರಿಕ್ ಕರೆಂಟ್ ಐ flowing through a conductor is directly proportional to potential difference V across the ends of the conductor ಅಂತ ಕರಿತೀವಿ. ದಟ್ ಈಸ್ ಆಫ್ ಕಾನ್ಸ್ಟೆಂಟ್ ಟೆಂಪರೇಚರ್. ಏನಕ್ಕೆ ಸರ್, ಒಂದು ಡೌಟ್ ಬರ್ತಾ ಹೋಗ್ಬೋದು ನಿಮಗೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಕರಿತಿದ್ದೀರಾ ಅಲ್ಲಿ, 100% ಇದು ಕ್ಲಾರಿಫಿಕೇಶನ್ ಮುಂದಕ್ಕೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಓಮ್ಸ್ ಲಾ ತುಂಬಾ ಕಡೆ ಫೇಲ್ ಆಗ್ತಾನೆ, ಕೆಲವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ. ಸೊ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗದೇ ಇರುವಂತ ಫಸ್ಟ್ ಕ್ರಿಯಾರಿಟಿ ಬಂದು ಅಥವಾ ಪ್ರಿಯಾರಿಟಿ ಬಂದು ಯಾವ್ದಿರುತ್ತೆ ಅಂತ ಹೇಳಿದ್ರೆ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ವಿ ಮತ್ತೆ ಐ ನ ಪ್ರಪೋರ್ಷನ್ ಅಂತ ಹೇಳಕ್ ಆಗಲ್ಲ ನಾವು. ಅದು ಯಾವ ರೀತಿ ಏನಕ್ಕೆ ಚೇಂಜ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ಮುಂದಿನ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗ್ಬೋದು ನಾವು. ಈಗ ಜಸ್ಟ್ ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನಂತ ಹೇಳಬೇಕು, ದಟ್ ಈಸ್ ವಿ ಇಸ್ ಪ್ರಪೋರ್ಷನಲ್ ಟು ಐ ಆರ್ ಐ ಇಸ್ ಪ್ರಪೋರ್ಷನಲ್ ಟು ವಿ. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ತೆಗೆದು ಹಾಕಿದ್ರೆ ಅವಾಗ ಇಸ್ ಈಕ್ವಲ್ ಟು ಹಾಕಿ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಹಾಕ್ತಿವಿ, ಏನದು ಆರ್. ಇಲ್ಲಿ ಐ ಇಸ್ ಪ್ರಪೋರ್ಷನಲ್ ಟು ವಿ ಇದೆ, ಈ ಪ್ರಪೋರ್ಷನಾಲಿಟಿ ಸೈನ್ ನ ಏನ್ ಮಾಡ್ತಾ ಇದೀನಿ ನಾನು, ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದಾಗ ಏನ್ ಬರಬೇಕು, ಇಸ್ ಈಕ್ವಲ್ ಟು ಅಲಾಂಗ್ ವಿತ್ ದಿ ಒನ್ ಕಾನ್ಸ್ಟೆಂಟ್, ಅಂಡ್ ದಟ್ ಕಾನ್ಸ್ಟೆಂಟ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರೀತಾ ಹೋಗ್ತೀವಿ. ಓಕೆನಾ, ಸೊ ನಿಮಗೆ ಸ್ಟೇಟ್ಮೆಂಟ್ ಫಾರ್ ಓಮ್ಸ್ ಲಾ ಅಂತ ಕೇಳಿದ್ರೆ ಈ ಕಂಪ್ಲೀಟ್ ಫುಲ್ಲು ಬರಿತಾ ಹೋಗ್ಬೇಕು ನೀವು. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ? ಓಕೆ, ಸೊ ಇನ್ನೊಂದ್ಸಲ ಹೇಳೋಣ. ಓಮ್ಸ್ ಲಾ ಅಂತ ಹೇಳಿದ್ರೆ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್ ದಿ ಕರೆಂಟ್ ಫ್ಲೋಯಿಂಗ್ through a conductor is directly proportional to potential difference V applied across the ends of the conductor. That is of I is proportional to V or V is equal to IR, where R is a proportionality constant which is known as, in the physical ಆಗಿ ಏನಂತ ಕರಿತೀವಿ ಅದನ್ನ, electrical resistance of a conductor ಅಂತ ಕರೀತಾ ಹೋಗ್ತೀವಿ. ಓಕೆನಾ, ಸೊ ಈಗ ಈ ಓಮ್ಸ್ ಲಾ ಎಕ್ಸ್ಪೆರಿಮೆಂಟ್ ವ್ಯೂನ ಒಂದ್ಸಲ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ. ಯಾವ ರೀತಿ ಇದು ಐ ಪ್ರಪೋರ್ಷನಲ್ ಟು ವಿ ಆಗುತ್ತೆ. ಸೊ ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂದ್ರೆ ಏನಂತ ಅರ್ಥ ಅದು. ಸೊ ಪ್ರಾಕ್ಟಿಕಲ್ ವ್ಯೂ ನೋಡಿದಾಗ ನಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ನೀಟಾಗಿ ಸಿಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ಸರ್ಕ್ಯೂಟ್ ವೇರ್ ದಿಸ್ ಕನ್ಸಿಸ್ಟ್ ಆಫ್, ಏನ್ ಕನ್ಸಿಸ್ಟ್ ಮಾಡಿದೆ ಇದು ಅಂತ ಹೇಳಿದ್ರೆ, ಜಸ್ಟ್ ಎ ಮಿನಿಟ್. Okay, so let us consider this circuit